ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ನಿನ್ನೆ ಜಮಾ ಆಗಿದೆ ಕಣ್ರಿ. ಹೌದು, ನಿನ್ನೆ ಹೇಳಿರ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಿನ್ನೆ ಎಷ್ಟೊಂದು ಕಮೆಂಟ್ಸ್ಗಳು ಬಂದಿದ್ದಾವೆ. ಬೇಕಾದರೆ ಹಿಂದಿನ ವೀಡಿಯೋಸ್ಗಳನ್ನು ಹೋಗಿ ನೀವು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇವತ್ತು ನಿನ್ನೆ ರಾತ್ರಿ ಪೋಲ್ ಕೂಡ ಮಾಡಿದ್ದೆ. ಸೊ ನಿಮ್ಮ ಅಭಿಪ್ರಾಯಗಳನ್ನು ಇನ್ನೂ ಯಾರು ತಿಳಿಸಿಲ್ಲ, ಅವರು ತಿಳಿಸುವಂಥದ್ದು ಕೆಲಸ ಮಾಡಿ. ಯಾಕಂದರೆ ನಿಮಗೆ ಜಮಾ ಆಗಿದ್ರೆ ಮೇಲೆ ಕ್ಲಿಕ್ ಮಾಡಿ, ಜಮಾ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಹಾಗೆ ಕಮೆಂಟ್ನಲ್ಲಿ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ಸೊ ಈಗ ನಿನ್ನೆ ಯಾವ ಜಿಲ್ಲೆಗಳಿಗೆ ದುಡ್ಡು ಬಂದಿದೆ, ಇವತ್ತು ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅಂದರೆ ಸುಮಾರು 11 ಜಿಲ್ಲೆಗಳಿಗಾದರೂ ದುಡ್ಡು ಬರ್ತಾ ಇದೆ. ಯಾರ್ಯಾರು ಬಾಕಿ ಇದ್ದೀರಿ ಅವ್ರಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ಸೊ ಹಾಗಾದರೆ ಬನ್ನಿ, ಎಲ್ಲ ರೀತಿಯ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಇನ್ನು ಅಕ್ಟೋಬರ್ ತಿಂಗಳ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ. ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀನಿ. ಯಾಕಂದರೆ ಹಿಂದಿನ ದಿನಗಳಲ್ಲಿ ನಿಮಗೆ ದುಡ್ಡು ಬಂದಿರಲಿಲ್ಲ ಅಂದರೆ ಸೊ ನಿಮಗೆ ಈಗ ಬರುವಂತಹ ಸಾಧ್ಯತೆ ಇದೆ. ಎಲ್ಲದರ ಬಗ್ಗೆನೂ ಕೂಡ ಡೀಟೇಲ್ಸು ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ತೊಂದರೆಗಳು ಬರ್ತಾನೆ ಇರುತ್ತೆ. ಅದನ್ನು ಸರಿಪಡಿಸ್ತಾರೆ, ಮತ್ತೆ ದುಡ್ಡು ಜಮಾ ಮಾಡ್ತಾರೆ, ಮತ್ತೆ 1-2 ತಿಂಗಳು ಪೆಂಡಿಂಗ್ ಉಳಿಯುತ್ತೆ, ಮತ್ತೆ ದುಡ್ಡು ಜಮಾ ಮಾಡ್ತಾರೆ. ಈ ರೀತಿ ನಡೀತಾನೆ ಇದೆ. ಸೊ ಹಾಗಾಗಿ ಬಹಳ ತಲೆ ಕೆಡಿಸ್ಕೊಳ್ಬಾರ್ದು ನಾವು. ಒಂದು ದಿನ ಜಮಾ ಮಾಡ್ತಾರೆ, ಮತ್ತೆ ಪೆಂಡಿಂಗ್ ಉಳಿಸ್ತಾರೆ, ಮತ್ತೆ ಜಮಾ ಮಾಡ್ತಾರೆ. ನಾವು ಏನು ಹೇಳಿದ್ರು ಅದನ್ನೇ ಅವ್ರು ಮಾಡೋದು. ಯಾಕಂದರೆ ಸರ್ಕಾರ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಟೈಮ್ ತೊಗೊಳುತ್ತೆ, ಅದನ್ನು ರಿಲೀಸ್ ಮಾಡಲಿಕ್ಕೆ ಟೈಮ್ ತೊಗೊಳುತ್ತೆ. ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಆದರೂ ಸಹಿತ ಅದಕ್ಕೂ ಕೂಡ ಸರಿಪಡಿಸಲಿಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾವು ಕೂಡ ಸಹಕರಿಸಬೇಕಾಗತ್ತೆ. ಒಮ್ಮೆಲೆ ಎಲ್ಲ ಕಂತುಗಳನ್ನು ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸರ್ಕಾರಿ ಕೆಲಸಗಳು ನಿಮಗೆ ಗೊತ್ತಿದೆ, ಅದರದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ಈಗ ಬರೀ ನಿಮಗೆ ದಿಢೀರನೇ ಹಣಕಾಸು ಇಲಾಖೆದಿಂದನೇ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಹಣಕಾಸು ಇಲಾಖೆದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡ್ಕೊಳ್ಳಿಕ್ಕೆ ಮೊದಲೇ ಇವರು ನೋಟಿಸನ್ನು ಕಳಿಸಬೇಕು. ಇಂತಿಷ್ಟು ಕಂತುಗಳು ಇಷ್ಟು ಬಾಕಿ ಇದ್ದಾವೆ, ಇದಕ್ಕೆ ದುಡ್ಡು ಬೇಕಾಗಿದೆ, ಎಷ್ಟು ರಿಲೀಸ್ ಮಾಡಿ CM ಅವರು ಒಂದು ಹೇಳಬೇಕು ಹೇಳಿಕೆಯನ್ನು. ತದನಂತರ ಬಿಡುಗಡೆ ಆಗುತ್ತೆ. ಅದು ಬಿಡುಗಡೆ ಆದ ತಕ್ಷಣ ಅಲ್ಲಿಂದ ಡೈರೆಕ್ಟಾಗಿ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ, ಎಲ್ಲಂದರೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ. ಅಲ್ಲಿಂದ DBT ಅಂದರೆ ಅಲ್ಲಿಂದ ಇಲ್ಲೇನು ಪ್ರೊಸೆಸರ್ ಇರುತ್ತೆ ಅದರದ್ದೆಲ್ಲ ಮುಗಿಸ್ಕೊಳ್ಳುತ್ತೆ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ಇದನ್ನು ಸರಿ ಎಲ್ಲವೂ ಕೂಡ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗ್ರಾಮ ಪಂಚಾಯಿತಿಯನ್ನು ಹೊಸದಾಗಿ ಆ್ಯಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ DBT ಟ್ರೆಸರಿ ಪುಷ್ ಆಗುತ್ತೆ. ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ, ದುಡ್ಡನ್ನು ಟ್ರಯಲ್ ಮಾಡ್ತವೆ. ಮೊದಲು 1-2 ತಿಂಗಳು ಅಂದರೆ 1 ತಿಂಗಳು ಅಥವಾ 2 ತಿಂಗಳು ಲೇಟ್ ಆಗಿತ್ತು ಅಂದರೆ ಟ್ರಯಲ್ ಮಾಡಬೇಕಾಗತ್ತೆ, ಸರಿಯಾಗಿ ದುಡ್ಡು ಹೋಗುತ್ತೋ ಇಲ್ವೋ ಅಂತ. ಅಲ್ಲಿ ಟ್ರಯಲ್ ಮಾಡಲಾಗಿತ್ತು. ತಾಂತ್ರಿಕ ದೋಷ ಕೂಡ ಕಂಡು ಬಂದಿತ್ತು. ಹೀಗಾಗಿ ಇಲ್ಲಿ ಏನಾಗಿತ್ತಪ್ಪ ಅಂದರೆ 2-3 ದಿನಗಳ ಕಾಲ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರಿಯಾಗಿ ಆಗಿರಲಿಲ್ಲ. ಹಾಗಾಗಿ ಏನಾಗಿತ್ತು, ಫಾಲ್ಟ್ ಆಗಿಬಿಟ್ಟಿತ್ತು. ಅಲ್ಲಿ 3 ದಿನಗಳ ಕಾಲ ನಾವು ವೇಟ್ ಮಾಡಬೇಕಾಗಿತ್ತು. ದಸರಾ ಹಬ್ಬಕ್ಕೆ ಸರಿಯಾಗಿ ದುಡ್ಡು ಜಮಾ ಆಗಲಿಲ್ಲ. ದಸರಾ ಹಬ್ಬ ಮುಗಿದ ತಕ್ಷಣ ಈಗ ಸ್ಪೀಡಾಗಿ ಬರ್ತಾ ಇದೆ. ಯಾಕಂದರೆ ತಾಂತ್ರಿಕ ದೋಷ ಆಗಿತ್ತಲ್ವ, ಹಾಗಾಗಿ ಜಮಾ ಮಾಡಲಿಕ್ಕಾಗಲಿಲ್ಲ. ಈಗ ಎಲ್ಲವನ್ನ ಕೂಡ ಸರಿಪಡಿಸಲಾಗಿದೆ. ಆದ ಕಾರಣಕ್ಕಾಗಿ ನಿನ್ನೆ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದ್ದಾರೆ. ಹಾಗೆ ಈಗ ಯಾರ ಮೊಬೈಲ್ ಹಿಡ್ಕೊಂಡಿದ್ರಿ ಕೈಯಲ್ಲಿ ಈ ವಿಡಿಯೋ ನೋಡ್ತಾ ಇದ್ರಿ, ಸೊ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಮೆನ್ಷನ್ ಮಾಡಿ. ಹಾಗೆ ನಿಮಗೆ ಕಂತು ಜಮಾ ಆಗಿದೆಯಾ ಇಲ್ವಾ, ಆಗಿದೆ ಅಂತ ಜಮಾ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ಕಮೆಂಟ್ ಮಾಡಿ ನೋಡೋಣ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದು ನಮಗೂ ಕೂಡ ಕನ್ಫರ್ಮ್ ಆಗಿಬಿಡುತ್ತೆ. ಈಗ ನಮಗೆ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇರ್ತೀವಿ. ಈಗ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದರೆ ಬೆಂಗಳೂರು ನಗರಕ್ಕೂ ಕೂಡ ಬರ್ತಾ ಇದೆ, ಇನ್ನೂ ಬಾಕಿ ಇದ್ದಾರೆ. ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಬರ್ತಾ ಇದ್ದಾರೆ, ಅಲ್ಲಿ ಕೂಡ ಬಾಕಿ ಇದೆ. ಸೊ ನಿನ್ನೆ ಜಮಾ ಆಗಿರ್ತಕ್ಕಂತಹ ತಾಲೂಕು ಜಿಲ್ಲೆಗಳಿಗೂ ಕೂಡ ದುಡ್ಡು ಬರುತ್ತೆ. ಯಾಕಂದರೆ ಅಲ್ಲಿ ಕೂಡ ಪೆಂಡಿಂಗ್ ಉಳಿದಿರ್ತಾರೆ. ಈ ಒಂದೇ ದಿನದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸುಮಾರು 10-15 ದಿನ ಆದರೂ ಒಂದು ಕಂತಿನ ಹಣ ಜಮಾ ಮಾಡಲಿಕ್ಕೆ ಸರ್ಕಾರ ಟೈಮ್ ತೊಗೊಳುತ್ತೆ. ಈಗ 21ನೇ ಕಂತಿನಲ್ಲಿ ಕೂಡ ಅದೇ ಆಗಿತ್ತು, 15 ದಿನ ಆದರೂ ಟೈಮ್ ತೊಗೊಂಡಿದ್ರು. ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಬೆಳಗಾವಿ, ಕೊಡಗು, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ನಿನ್ನೆ ಜಮಾ ಆಗಿರ್ತಕ್ಕಂಥದ್ದು, ನಿನ್ನೆನೂ ಕೂಡ ಜಮಾ ಆಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಳಗಾವಿಯಲ್ಲಿ ಆಗಿದೆ, ವಿಜಯನಗರದಲ್ಲಿ ಆಗಿದೆ. ಹೀಗೆ ಎಲ್ಲೆಲ್ಲಿ ಪೆಂಡಿಂಗ್ ಉಳಿದಿದ್ದಾರೋ ಮತ್ತೆ ಅವ್ರಿಗೂ ಕೂಡ ಜಮಾ ಆಗುತ್ತೆ. ಎಲ್ಲಿ ಸ್ಟಾರ್ಟೇ ಆಗಿಲ್ವಾ ಅಲ್ಲಿ ಕೂಡ ಜಮಾ ಆಗುತ್ತೆ ಇವತ್ತು.
ಮತ್ತು ನಾಳೆ ಯಾರು ಪೆಂಡಿಂಗ್ ಉಳಿತಾರೆ ಅವ್ರಿಗೂ ಕೂಡ ಜಮಾ ಆಗುತ್ತೆ. ಹೀಗೆ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಮಾಡ್ತಾ ಕ್ಲಿಯರ್ ಮಾಡಿಬಿಡ್ತಾರೆ. 22ನೇ ಕಂತಿನ ಹಣ ಮುಗಿದ ತಕ್ಷಣ ಮತ್ತೆ 23ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಲಿದ್ದಾರೆ. ಯಾಕಂದರೆ ಹಣಕಾಸು ಇಲಾಖೆಯ ಕಡೆಯಿಂದ ಆಲ್ರೆಡಿ 5,000 ಕೋಟಿ ಹಣ ಬಂದಿರುವಂತಹ ಕಾರಣಕ್ಕಾಗಿ ಒಂದು ಕಂತಿನ ಹಣ 2,500 ಕೋಟಿ ಫಂಡ್ ಏನಿದೆ ಅದನ್ನು ಈಗ 22ನೇ ಕಂತಿನಲ್ಲಿ ಯೂಸ್ ಮಾಡ್ಕೊಳ್ಳುತ್ತಾರೆ. ಇನ್ನು 2,500 ಕೋಟಿ ಹಣ 23ನೇ ಕಂತಿನ ಹಣ ಮತ್ತು 22ನೇ ಕಂತಿನ ಹಣ ಕ್ಲಿಯರ್ ಆದ ಮೇಲೆ ಮತ್ತೆ ರಿಲೀಸ್ ಆಗುತ್ತೆ. ಅದು ಕೂಡ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಇದೆ. ಇದೇ ಅಕ್ಟೋಬರ್ ತಿಂಗಳಲ್ಲಿ. ಒಟ್ಟಾರೆಯಾಗಿ ಈ ತಿಂಗಳಲ್ಲಿ 4,000 ದುಡ್ಡಾದರೂ ನಿಮ್ಮ ಖಾತೆಗಳಿಗೆ ಬರುತ್ತೆ. ಓಕೆನಾ? ಸೊ ಈಗ ಇದಿಷ್ಟು ಆದ ಮೇಲೆ ಇನ್ನು ನಾವು ಅಕ್ಟೋಬರ್ ತಿಂಗಳ ಪಿಂಚಣಿ ಕಡೆಗೆ ಬಂದುಬಿಡೋಣ. ಸೊ ಈ ಒಂದು ಪಿಂಚಣಿಯ ಬಗ್ಗೆ ನಾವು ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ, ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾಕಂದರೆ ಇದು ಶಾಶ್ವತ ಯೋಜನೆ. ಆಲ್ರೆಡಿ ಯಾವ ಪಕ್ಷ ಬಂದಿದ್ರೂ ಸಹಿತ ಈ ಪಿಂಚಣಿಯನ್ನು ಅಂಗವಿಕಲರಿಗೆ, ವಿಧವಾ ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ ಕೊಡಲೇಬೇಕಾಗತ್ತೆ. ಯಾಕಂದರೆ ಇದು ಪಕ್ಷದ ಮೇಲೆ ಹೊಸ ಹೊಸ ಸ್ಕೀಮ್ ತಂದಿರುವಂಥದ್ದಲ್ಲ. ಇದು ಎಲ್ಲರೂ ಯಾವುದೇ ಪಕ್ಷ ಬಂದಿದ್ರೂ ಸಹಿತ ಅಂಗವಿಕಲರಿಗಾಗಿರಲಿ, ವಿಧವಾ ಮಹಿಳೆಯರಿಗಾಗಿರಲಿ, ಹಿರಿಯರಿಗಾಗಿರಲಿ ಪಿಂಚಣಿಯನ್ನು ಕೊಡಲೇಬೇಕು. ಹೌದಲ್ವಾ? ಹಾಗಾಗಿ ಇಲ್ಲಿ ಪಕ್ಷ ಇದರ ಮಧ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಕೊಡಲೇಬೇಕು. ಈ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ದುಡ್ಡು ಬರ್ತಾ ಇತ್ತು ಅಂದರೆ, ಪ್ರತಿ ತಿಂಗಳು 1ನೇ ತಾರೀಕು ಸ್ಟಾರ್ಟ್ ಆಯ್ತು ಅಂದರೆ ಆ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕೊಳಗಾಗಿ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಅಕ್ಟೋಬರ್ ತಿಂಗಳ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಹಿಂದಿನ ಕಂತುಗಳಲ್ಲಿ ಕೂಡ ಜಮಾ ಆಗಿರಲಿಲ್ಲ. ಯಾಕಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ಹಣವನ್ನು ಹೊಂದಾಣಿಕೆ ಮಾಡಬೇಕು, ಅಲ್ಲಿ ಕೂಡ ಗಮನ ಹರಿಸಬೇಕು. ಹೀಗಾಗಿ ಅಷ್ಟೊಂದು ಸರ್ಕಾರಕ್ಕೆ ಪಿಂಚಣಿ ಕಡೆ ಗಮನ ಹರಿಸಲಿಕ್ಕಾಗಿರಲಿಲ್ಲ. ಈಗಾದರೂ ಸದ್ಯಕ್ಕೆ ಸರಿಯಾಗಿ ಜಮಾ ಮಾಡ್ತಾರಂತ ನೋಡೋದಾದರೆ ಈ ಕಳೆದ 2 ತಿಂಗಳಿನಿಂದ ಸರಿಯಾಗಿ ಜಮಾ ಮಾಡಿದ್ದಾರೆ, ಅಲ್ಲೇನು ತೊಂದರೆ ಇಲ್ಲ. ಆದರೆ ಹಿಂದಿನ ತಿಂಗಳಲ್ಲಿ ನೋಡಿದ್ದೆ ಆದರೆ ಒಂದೆರಡು ತಿಂಗಳ ಹಿಂದೆ ಮುಂಚಿತವಾಗಿ ಸರಿಯಾಗಿ ದುಡ್ಡು ಬಂದಿರಲಿಲ್ಲ. ಅಲ್ಲಿ ಏನು 25 ಲಕ್ಷ ಫಲಾನುಭವಿಗಳನ್ನು ತೆಗೆದಾಕಿದ್ರು ನೋಡಿ, ತದನಂತರ ಸರಿಯಾಗಿ ದುಡ್ಡು ಜಮಾ ಮಾಡಿದ್ರು. ಯಾಕಂದರೆ ವೆರಿಫಿಕೇಷನ್ಗಳಾದವು, ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ದುಡ್ಡು ಹೋಗ್ತಾ ಇತ್ತು. ಇನ್ನು ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡ್ಬೋದು. ಅದು ಏನಪ್ಪ ಅಂದರೆ, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆ ಒಂದು ಬ್ಯಾಂಕ್ನಲ್ಲಿ ಹೋಗಿ ನೀವು ಈ ಜೀವಿತ ಪ್ರಮಾಣ ಪತ್ರವನ್ನು ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ, ಆ ಸರ್ಟಿಫಿಕೇಟನ್ನು ಕೊಡಬೇಕು. ಯಾರು ಪಿಂಚಣಿದಾರರು ಇರ್ತಾರೆ ಅವರು ಕೊಡಿ. ನಿಮಗೆ ಹೋಗ್ಲಿಕ್ಕಾಗೋದಿಲ್ಲ, ವಯಸ್ಸಾಗಿದೆ ಅಥವಾ ಅಂಗವಿಕಲರಿದ್ದೀರಿ ಅಥವಾ ಅದು ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಮನೆಯ ಕುಟುಂಬದವ್ರನ್ನ ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಬೇಕು. ಯಾಕಂದರೆ ಯಾವ ಒಂದೊಂದು ಕುಟುಂಬಗಳಲ್ಲಿ ಹೇಗಾಗ್ತಾ ಇದೆ ಅಂದರೆ, ಬದುಕಿಲ್ಲ ಅಂದರೂ ಸಹಿತ ಪಿಂಚಣಿದಾರರ ಪಿಂಚಣಿಯನ್ನು ಇನ್ನೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಉದ್ದೇಶವನ್ನು ಸರ್ಕಾರ ಮುಂದಿಟ್ಟುಕೊಂಡು ರದ್ದು ಮಾಡಿತ್ತು. ಈಗ ನೀವು ಎಲಿಜಿಬಲ್ ಇರಬೇಕು ಅಥವಾ ನಿಮಗೆ ದುಡ್ಡು ಬೇಕಂದರೆ, ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮಗೆ ಕನ್ಫರ್ಮ್ ಇದ್ದರೆ, ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ನೀವು ಈ ಕೆಲಸ ಮಾಡಿ, ಡೆಫಿನೆಟ್ಲಿ ನಿಮಗೆ ದುಡ್ಡು ಬರುತ್ತೆ. ಹಾಗೆ ಈ ಅಕ್ಟೋಬರ್ ತಿಂಗಳ ಹಣ ಕೂಡ ಬರ್ತಾ ಇದೆ. ಸೊ ಯಾರಿಗೆ ಜಮಾ ಆಗ್ತಾ ಇಲ್ಲ ನೋಡಿ, ಅವ್ರಿಗೂ ಕೂಡ ಜಮಾ ಆಗುತ್ತೆ. ಈ ಕೆಲಸ ಮಾಡಿದ್ರೆ ಅಕ್ಟೋಬರ್ ತಿಂಗಳ ಹಣ ಬರ್ತಾ ಇದೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಈ ಒಂದು ವಿಷಯವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ, ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ, ಅದೇ ರೀತಿಯಾಗಿ ಅಂಗವಿಕಲರಿಗೆ ದಯಮಾಡಿ ಶೇರ್ ಮಾಡಿ.